ನಮಸ್ಕಾರ. ನನ್ನ ಹೆಸರು ಲೋಹಿತ್ ಕುಮಾರು. ಹಾಸನ ಜಿಲ್ಲೆ ಜಾವಗಲ್ ಹೋಬಳಿ ಜಾವಗಲ್ ಗ್ರಾಮ ಪಂಚಾಯತಿ ನಮ್ಮದು. ನಾವು ಸುಮಾರು 1.5 ವರ್ಷದಿಂದ 2 ಕಿಡ್ನಿ ವೈಫಲ್ಯವಾಗಿದ್ದು ಭಾರಿ ಕಷ್ಟದಲ್ಲಿದ್ದೇವೆ. ಸುಮಾರು 10 ಲಕ್ಷದವರೆಗೂ ಖರ್ಚಾಗಿದೆ. ಈಗ ನಾವು ಆ ಕಿಡ್ನಿನ ಹಾಕ್ಸ್ಬೇಕಂತೇಳಿ ಮಂಗಳೂರಿಗೆ ಹೋಗಿದ್ದೀವಿ. ಆಸ್ಪತ್ರೆ NFI ಅಲ್ಲಿ ಸುಮಾರು 10 ಲಕ್ಷ ಖರ್ಚಾಗುತ್ತಂತ ಹೇಳಿದ್ದಾರೆ. ದಯಮಾಡಿ ಕೊಡುವಂಥ ದಾನಿಗಳು ಕೊಡಬೇಕಾಗಿ ತಮ್ಮಲ್ಲಿ. ಹ್ಯಾಂಡಿಕ್ಯಾಪ್ಟು, ನಮ್ಮ ಹೆಂಡ್ತಿನೇ ದುಡಿಬೇಕು. ಹೀಗಾಗಿ ಜೀವನ ಭಾರಿ ಕಷ್ಟ ಇದೆ. ದಯಮಾಡಿ ಸಹಾಯ ಮಾಡಿ ಅಂತ ಕೇಳ್ಕೊಂತೀನಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿ ರಾಮಕೃಷ್ಣಪುರ ಗ್ರಾಮದ ನಿವಾಸಿ 45 ವರ್ಷದ ಲೋಹಿತ್ ಕುಮಾರ್ ಅವರಿಗೆ 2 ಕಿಡ್ನಿಗಳು ವೈಫಲ್ಯವಾಗಿವೆ. ಮಂಗಳೂರಿನ ಎನೆಪೋವ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಸೇರಿಸಬೇಕಿದ್ದು, ಚಿಕಿತ್ಸೆಗೆ 10 ಲಕ್ಷ ಹಣ ಖರ್ಚಾಗಲಿದೆ. ಚಿಕಿತ್ಸೆಗೆ ಯಾರಾದರೂ ಧನ ಸಹಾಯ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಲೋಹಿತ್ ಕುಮಾರ್ ಅವರಿಗೆ 2 ಮಕ್ಕಳಿದ್ದು, ಮೊದಲನೇ ಮಗ ಚಿಕ್ಕ ವಯಸ್ಸಿನಿಂದಲೂ ಮಾತು ಬಾರದೆ, ಕೈಕಾಲುಗಳು ಸ್ವಾಧೀನ ಇಲ್ಲದೆ ಬುದ್ಧಿಮಾಂದ್ಯರಾಗಿದ್ದು, ಇವರಿಗೆ ಸಂಸಾರ ನಡೆಸಲು ಯಾವುದೇ ಆಧಾರನೇ ಇಲ್ಲದಂತಾಗಿದೆ. ಪತ್ನಿಯೇ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸಬೇಕಿದೆ. ದಯಮಾಡಿ ಯಾರಾದರೂ ಚಿಕಿತ್ಸೆಗೆ ಧನ ಸಹಾಯ ಮಾಡಬೇಕೆಂದು ಮನವಿ ಮಾಡಿದ್ದಾರೆ.